ಇನ್ನು ರೆಡ್ಡಿ ರಾಮುಲು ಮಾಡೆಲ್ ಮನೆ ಬೆಂಕಿಗಾಹುತಿಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಪಿ ಹೇಳಿದ್ದು ಸುಳ್ಳು ಅಂತಿದ್ದಾರೆ ಶಾಸಕ ಜನಾರ್ದನ್ ರೆಡ್ಡಿ. ಸಿಗರೇಟ್ ಸೇದಿ ಬಿಸಾಕಿದಾಗ ಬೆಂಕಿ ಹೊತ್ಕೊಂಡಿದೆ ಅಂತ ಎಸ್ಪಿ ಹೇಳಿದ್ರು. ಆದರೆ ಎಸ್ಪಿ ಆರೋಪವನ್ನ ತಳ್ಳಿ ಹಾಕ್ತಾ ಇದ್ದಾರೆ ಶಾಸಕ ಜನಾರ್ದನ್ ರೆಡ್ಡಿ. ಎಸ್ಪಿ ಹೇಳಿಕೆ ಹಾಸ್ಯಾಸ್ಪದ ಅಂತ ಹೇಳಿ ರೆಡ್ಡಿ ಗರಂ ಆಗಿ ನೋಡಿದ್ದಾರೆ. ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಆಕ್ರೋಶ. ಅವ್ರಿಗೆ ಸೇರಿದಂತಹ ಮಾಡೆಲ್ ಹೌಸ್ಗೆ ಬೆಂಕಿ ಬಿತ್ತು. ಕಿಡಿಗೇಡಿಗಳು ಮಾಡಿದಂತಹ ಕೃತ್ಯ ಇದು ಸಿಗರೇಟ್ ಸೇದಿ ಬಿಸಾಕಿದ್ದು ಅಂತ ಕೊಟ್ಟಂತಹ ಎಸ್ಪಿ ಹೇಳಿಕೆಗೆ ಗರಂ ಆಗಿ ನೋಡ್ತಿದ್ದಾರೆ. ಇದೆಲ್ಲ ಸುಳ್ಳು ಅಂತಿದ್ದಾರೆ. ನಮ್ಮ ಲೇಔಟ್ ಅಲ್ಲಿ ಮನೆಗೆ ಬೆಂಕಿ ಹಚ್ಚಿರುವಂಥ ಒಂದು ಪ್ರಕರಣದ ವಿಚಾರದಲ್ಲಿ ನಿನ್ನೆ ಪೊಲೀಸರು ಏನಂದರೆ 8 ಮಂದಿನ ಅವ್ರೇನು ಬಂಧನ ಮಾಡಿ ಅದರಲ್ಲಿ ಅಪ್ರಾಪ್ತರು ಇಷ್ಟು ಮಂದಿ ಅನ್ನೋದನ್ನೆಲ್ಲ ಕೂಡ ಹೇಳಿ ಅವರು ಇದು ಮಾಡಿದ್ದಾರೆ. 100ಕ್ಕೆ 100 ಉದ್ದೇಶಪೂರ್ವಕವಾಗಿ ಆ ಒಂದು ಬೆಂಕಿಯನ್ನು ಅವರು ಹಚ್ಚೋದ್ರ ಮೂಲಕ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನೋವಂಥದ್ದು ಸ್ಪಷ್ಟವಾಗಿ ಇವತ್ತು ನಮಗೆ ಕಂಡು ಬಂದಿರುವಂಥದ್ದು. ಆ ಘಟನೆ ಆದಾಗ ಯಾಕೆಂದರೆ ಅವರು ನಮ್ಮ ಹೊಸದಾಗಿ ಬಂದಿರುವಂಥ ಎಸ್ ಪಿ ಮೇಡಮು ಅಲ್ಲಿ ಕೆಳಗಡೆ ಇರೋ ಅಧಿಕಾರಿಗಳ ಮಾಹಿತಿಯನ್ನು ಪಡ್ಕೊಂಡ್ಬಿಟ್ಟು ಅವ್ರು ನಿನ್ನೆ ಮಾಧ್ಯಮಗಳಿಗೆ ತರಾತುರಿಯಾಗಿ ಮೇಲ್ನೋಟಕ್ಕೆ ಹೀಗೆ ಕಂಡು ಬರ್ತಾ ಇದೆ ಅಂತೇಳಿ ಅವ್ರು ಕೆಲವೊಂದು ವಿಷಯಗಳನ್ನ ಹೇಳಿದರು. ಪಾಪ ಪೊಲೀಸರು ಇವಾಗ ಏನು ಮಾಡಿದ್ದಾರೆ ಅಂತಂದರೆ ನಾವೇನು ವಿಡಿಯೋ ಮಾಡಿ ಕೊಟ್ಟಿದ್ದೀವೋ ಮೀಡಿಯಾಗೆ ಏನು ನಾವು ರಿಲೀಸ್ ಮಾಡಿದ್ದೀವೋ ಅದೇ ವಿಡಿಯೋದಲ್ಲಿರುವಂಥ ಹುಡುಗರನ್ನೇ ಕೇಸಲ್ಲಿ ಅಂದರೆ ಎಷ್ಟು ಮಂದಿ ಇದ್ದಾರೋ ಅಷ್ಟು ಮಂದಿನ ಮಾತ್ರ 8 ಮಂದಿನ ಬಂಧನ ಮಾಡಿಬಿಟ್ಟು ಅದರಲ್ಲಿ 2 ಅಪ್ರಾಪ್ತ ಹುಡುಗರನ್ನ ನಿನ್ನೆ ಪೊಲೀಸ್ ಸ್ಟೇಷನ್ನಲ್ಲಿ ಕರೆಸ್ಬಿಟ್ಟು ಆ 2 ಅಪ್ರಾಪ್ತ ಮಕ್ಕಳನ್ನ ಫುಲ್ಲು ಟ್ರೈನಿಂಗ್ ಮಾಡಿಬಿಟ್ಟು ಕರ್ಕೊಂಡು ಬಂದು ಆ 2 ಹುಡುಗರನ್ನ ಕೂಡಿಸ್ಬಿಟ್ಟು ವಿಡಿಯೋ ಇವರೆಲ್ಲ ಮಾಡಿದ್ದು ಅಂತೇಳಿ ಕೇಳ್ತಾರೆ. ಹಾಗಿದ್ರೆ ಬಳ್ಳಾರಿ ಎಸ್ಪಿ ಹೇಳಿದ್ದೇನು ಕೇಳೋಣ ಬನ್ನಿ. ಇವರೆಲ್ಲರೂ ಕೆಲವು ವ್ಯಕ್ತಿಗಳು ಯಾರು ನಮಗೆ ಸಸ್ಪೆಕ್ಟ್ಸ್ ಅಂತ ಇದ್ದರು, ಸುಮಾರು 8 ಜನರನ್ನ ಈಗಾಗಲೇ ನಾವು ವಶಕ್ಕೆ ಪಡೆದಿದ್ದೇವೆ. ಅದರಲ್ಲಿ 2 ವಯಸ್ಕರಿದ್ದಾರೆ, ಮೇಜರ್ಸ್ ಇದ್ದಾರೆ, ಇನ್ನು 6 ಜನ ಅಪ್ರಾಪ್ತ ಬಾಲಕರು, ಕಾನೂನಿನ ಸಂಘರ್ಷಕ್ಕೆ ಒಳಗಾಗಿರುವಂತಹ ಬಾಲಕರಿದ್ದಾರೆ. ಸೊ ಇವರನ್ನೆಲ್ಲ ಈಗಾಗಲೇ ನಾವು ವಿಚಾರಣೆ ಮಾಡ್ತಾ ಇದ್ದೇವೆ. ವಿಚಾರಣೆಯಿಂದ ಪ್ರಿಲಿಮಿನರಿ ವಿಚಾರಣೆಯಿಂದ ಪ್ರೈಮಾ ಫೇಸಿ ನಮಗೆ ತಿಳಿದು ಬರ್ತಾ ಇರುವಂಥದ್ದು ಏನಂದರೆ ಇವರೆಲ್ಲರೂ ಇಲ್ಲಿ ಒಂದು ರೀಲ್ಸ್ ಮಾಡ್ಕೊಳ್ಳೋ ಅಂಥದ್ದು ಮತ್ತು ಫೋಟೋಶೂಟ್ ಮಾಡ್ಕೊಳ್ಳೋ ಅಂಥದ್ದು ಈ ಒಂದು ಕಾರಣಕ್ಕೆ ಈ ಮನೆಗೆ ಆಗಾಗ ಭೇಟಿ ಕೊಡ್ತಾ ಇದ್ದಂಥದ್ದು ಮತ್ತು ತುಂಬ ಜನ ಹುಡುಗರು ಆವಾಗವಾಗ ಬರ್ತಾ ಇದ್ರು ಅಂತ ಒಂದು ವಿಷಯ ನಮ್ಮ ಗಮನಕ್ಕೆ ಬಂದಿದೆ.